ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಗವಿ ಬನಹಟ್ಟಿ ತಾಲೂಕಿನ ನಗರಸಭಾ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ದಿನನಿತ್ಯ ಪೌರ ಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆ ತನಕ ನಗರವನ್ನು ಸ್ವಚ್ಛ ಮಾಡಲು ಮತ್ತು ಸೌಂದರೀಕರಣ ಮಾಡಲು ಪೌರ ಕಾರ್ಮಿಕರ ಶ್ರಮ ಬಹಳ ಇದೆ. ಒಂದು ವೇಳೆ ಪೌರ ಕಾರ್ಮಿಕರು ಬರದೇ ಇದ್ರೆ ನಗರವು ಸುಂದರವಾಗಿ ಕಾಣಲು ಸಾಧ್ಯವಿಲ್ಲ. ಪೌರ ಕಾರ್ಮಿಕರಿಗೆ ಸರ್ಕಾರ ಇನ್ನಷ್ಟು ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯ ಕಿಟ್ ಅನ್ನು ನೀಡಿ ಪೌರ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡಬೇಕು ಅಂತ ತೇರದಾಳ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ. ಕೆಲಸವನ್ನ ಪೌರ ಕಾರ್ಮಿಕರು ಮಾಡಬೇಕನ್ನುವಂತದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಕ್ಕಳ ಶಿಕ್ಷಣದಿಂದ ಮಾತ್ರ ಉನ್ನತ ಮಟ್ಟಕ್ಕೆ ಏರ್ಲಿಕ್ಕೆ ಸಾಧ್ಯ ಆಕೈತಿ. ನೀವೇನೇ ಮಾಡಿದ್ರು ಆಗೋದಿಲ್ಲ. ಕೆಲವು ಮಂದಿ ಮಾತಾಡ್ತಾರೆ, ಪೌರ ಕಾರ್ಮಿಕ ಇಟ್ಟು ಪಗಾರ ಐತಿ, ಆಯ್ತಪ್ಪ ಪಗಾರ ಆದ್ರೆ ನೀವು ದುಡಿಬೇಕಲ್ಲ, ಆದ್ರೆ ಪೌರ ಕಾರ್ಮಿಕರು ಯಾರು ಉದ್ಧಾರ ಆಗ್ಯಾರ? ಅವ್ರನ್ನ ಅದೇ ಸ್ಥಿತಿ ಒಳಗದ, ಅದೇ ಕೊಳಚೆ ಒಳಗೆ ಕೈ ಹಾಕ್ತಾರೆ. ಎಷ್ಟೇ ಪೇಮೆಂಟ್ ಇದ್ರು, ಎಷ್ಟೇ ಅನುಕೂಲತೆಗಳಾದ್ರೂ ಸಹಿತ ಇನ್ನೂ ಅದೇ ಸ್ಥಿತಿ ಒಳಗದ. ಅವರು ಯಾರ್ಯಾರು ಹೋಗಿ ಕೋಟಿಗಟ್ಟಲೆ ಮನೆ ಕಟ್ಕೊಳ್ಳುವಂತದನ್ನ ಆಗಿಲ್ಲ ಅಲ್ಲ ಇನ್ನೂ. ಆ ಸ್ಥಿತಿ ಒಳಗೆ ಇನ್ನೂ ಅದಾರಂದ್ರೆ ಅವ್ರು ಇನ್ನೂ ಅವ್ರ ಸಮಸ್ಯೆಗಳದಾವ್. ಆದ್ರಿಂದ ಅವರಿಗೆ ನಾವೆಲ್ಲ ಸಮಾಜ ಋಣಿಯಾಗಿರ್ಬೇಕು, ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ಒಂದು 2 ದಿವಸ ಅವರು ಕೆಲಸ ಬಂದ್ ಮಾಡಿ ಕೂತ್ರ ನಗರ ಗಬ್ಬೆದ್ದು 4 ಲಕ್ಷ ರೂಪಾಯಿ. ಆದ್ರಿಂದ ಅವರೆಲ್ಲರನ್ನೂ ನೇತಿನಿಂದ ಪ್ರಾಮಾಣಿಕವಾಗಿ ಈ ನಮ್ಮನ್ನೆಲ್ಲರನ್ನೂ ಸ್ವಚ್ಛಗೊಳಿಸುವಂತ ಕೆಲಸ, ನಮ್ಮ ಓಣಿಗಳನ್ನ ನಮ್ಮ ಗಟಾರಗಳನ್ನ ಸ್ವಚ್ಛಗೊಳಿಸುವಂತ ಕೆಲಸ ಮಾಡ್ತಾ ಇದ್ದದ್ದು ಬಹಳ ಸರ್ವಶ್ರೇಷ್ಠ ಕೆಲಸ ಅಂತ ಹೇಳ್ತೇನೆ ನಾನು. ಇನ್ನೊಂದು ಬಹಳ ಮಹತ್ವದ ವಿಷಯ ಹೇಳಬೇಕಂದ್ರೆ, ಈಗೇನು ಮೀಸಲಾತಿ ಒಳಗೆ ಇದ್ದವರ ಆಗೋದು ಬೇಡ. 10,000 ಗಳಿಸಿದವರು ಮತ್ತ ಅವ್ರ ಮಕ್ಕಳಿಗೆ ಮೀಸಲಾತಿ ಕೊಡೋದು ಬೇಡ. ಅವ್ರು ಬಿಡ್ಬೇಕು, ತಾವೇ ಪ್ರಾಮಾಣಿಕ ಬಿಡ್ಬೇಕು. ಹೆಂಗ ಮೋದಿ ಅವ್ರ ಕರೆ ಕೊಟ್ಟಾಗ ಗ್ಯಾಸ್ ಕನೆಕ್ಷನ್ ಬಿಟ್ರಲ್ಲ ಕೋಟಿಗಟ್ಟಲೆ ಜನ, ಹಂಗ ನಿಮಗೆ ಅನುಕೂಲತೆ ದೇವ್ರು ಕೊಟ್ಟಾನ. ಆ ಬಡವರು ಯಾರು ಕೂಲಿ ಮಾಡ್ತಾರೆ, ಯಾರು ಟಿಕೆಗಳದಾರ, ಅವ್ರ ಮಕ್ಕಳಿಗೆ ರಿಸರ್ವೇಶನ್ ಕಲ್ಪಿಸಿಕೊಡುವಂತ ಕೆಲಸ ಮಾಡ್ರಿ ಅನ್ನುವಂಥದ್ದನ್ನು ನಮ್ಮ ಅಪೇಕ್ಷೆ ಅದ. ಈಗ ಅವ್ರು ಯಾರು ಮಾತಾಡ್ಸಂಗಿಲ್ಲ, ಎಲ್ಲ ಕೆನಿಪದರದವ್ರ ಸೌಲಭ್ಯಗಳನ್ನು ತಗೊಂಡ್ಬಿಡ್ತಾರೆ, ಸರ್ಕಾರದ ಸೌಲಭ್ಯಗಳನ್ನು. ಆದ್ರೆ ಯಾರು ಕೆಳಮಟ್ಟದ ಕೂಲಿ ಮಾಡ್ತಾರ, ಮನೆ ಇಲ್ಲ, ಹೊಟ್ಟೆ ತುಂಬಂಗಿಲ್ಲ, ಅವ್ರ ಮಕ್ಕಳು ಶಿಕ್ಷಣಕ್ಕೆ ಕಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತವ್ರು ನೋಡ್ರಿ. ಅಂದಾಗ ಮಾತ್ರ ಅಂಬೇಡ್ಕರ್ ಇದನ್ನ ಹೇಳ್ಯಾರ. ಅಂಬೇಡ್ಕರ್ ಕಟ್ಟ ಕಡೆಯ ವ್ಯಕ್ತಿಗಳನ್ನ ಗೌರವಿಸ್ರಿ, ಅವರಿಗೆ ಮುಂದೆ ತಗೊಂಡ್ಬರ್ರಿ, ಅವ್ರ ಸ್ವಾಭಿಮಾನಿಗಳನ್ನು ಮಾಡ್ರಿ ಅಂತ ಅಂಬೇಡ್ಕರ್ ಅವರು ಆದೇಶ ಮಾಡಿದ್ದಾರೆ. ಅದರ ಅಂಬೇಡ್ಕರ್ ಸಿದ್ಧಾಂತ ಹೇಳ್ತಾರ, ಪುಸ್ತಕದಲ್ಲಿ ಮೇಲೆ ಇಟ್ಕೊಳ್ತಾರ, ಅದರ ಕಾರ್ಯರೂಪದ ಪ್ರತ್ಯಕ್ಷ ಬರಂಗಿಲ್ಲ. ಪೌರ ಕಾರ್ಮಿಕರಾಗೆ ಸಾಯ್ಬೇಕು. ಅವ್ರು ಮಾತ್ರ ಉನ್ನತ ಮಟ್ಟದೊಳಗೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡೋದ್ರ ಮುಖಾಂತರ ಕೋಟಿ ಬಿಲ್ಡಿಂಗ್ ಮಾಡಿ 10 ಕಾರುಗಳನ್ನು ಅಜಾರವಶವಾಗಿ ಚಕ್ರವರ್ತಿಗಳಲ್ಲಿ ಮೆರೆಯುವಂತ ಕೆಲಸ ಮಾಡ್ತಾ ಇದ್ದಿರಲಿಲ್ಲ ಸಮಾಜದವರು. ಅದು ಬಹುಶಃ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗುದಿಲ್ಲ ಅನ್ನುವಂಥದ್ದನ್ನ ಹೇಳ್ತೇನೆ ನಾನು. ಅದರಿಂದ ನಾವೇನಾದ್ರೂ ಅಂಬೇಡ್ಕರ್ ಗೌರವ ಸಲ್ಲಿಸಿದ್ರ ಪೌರ ಕಾರ್ಮಿಕರ ಮಕ್ಕಳಿಗೆ ಇನ್ನಷ್ಟು ಅವಕಾಶಗಳನ್ನ ಮಾಡುವಂತ ಕೆಲಸ ಮಾಡ್ಬೇಕು. ಅವ್ರು ಮಾಡಲಿಲ್ಲ, ಎಲ್ಲಿ ಬೇರೆದಾರ ಕೆಲಸ ಮಾಡೋದು ಬೇರೆ. ಆದ್ರ ತಳಮಟ್ಟದ ಹೋಗಿ ನಗರವನ್ನ, ಅಲ್ಲಿರ್ತಕ್ಕಂಥ ಕೊಳಚೆಯನ್ನ ಸ್ವಚ್ಛ ಮಾಡುವಂತ ಕೆಲಸ ಮಾಡೋದು ಪೌರ ಕಾರ್ಮಿಕರು ಮಾತ್ರ ಮಾಡ್ತಾರೆ. ವಿಶೇಷವಾಗಿ ಮತ್ತಾರು ಮಾಡಂಗಿಲ್ಲ. ಯಾವುದೇ ಸ್ತರದ ನೌಕರರಿದ್ರು ಸಹಿತ ನಿಮ್ಮಂತ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅವರು. ಆ ಸರ್ವಶ್ರೇಷ್ಠ ಕೆಲಸ ಮಾಡಿದ್ದಕ್ಕಾಗಿ ನರೇಂದ್ರ ಮೋದಿ ಅವರು ನಿಮ್ಮೆಲ್ಲರೂ ಪಾದ ಪೂಜೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಮಗೆಲ್ಲ ಗೊತ್ತಿದೆ. ಆದ್ರಿಂದ ಅಷ್ಟು ಮಹತ್ವದ ಕೆಲಸ ಪೌರ ಕಾರ್ಮಿಕರು. ಈಗ ನಮ್ಮ ಸರ್ಕಾರ ಬೊಮ್ಮಾಯಿ ಅವರಿದ್ದಾಗ ಅನೇಕ ಪೌರ ಕಾರ್ಮಿಕರಿಗೆ ಕಾಯಮ ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಸ್ಯಾಲರಿಯನ್ನು ಡಬಲ್ ಮಾಡುವಂತ ಕೆಲಸನೂ ಸಹಿತ ನಮ್ಮ ಸರ್ಕಾರ ಇದ್ದಾಗ ಸುಮಾರು 40,000 ಗಟ್ಟಲೆ ಅಂದಾಜು, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅಷ್ಟು ಜನರ ಪೌರ ಕಾರ್ಮಿಕರಿಗೆ ರಾಜ್ಯದಲ್ಲಿ ಕಾಯಮಾತಿ ಮಾಡುವುದರ ಮುಖಾಂತರ ಅವರಿಗೂ ಸಹಿತ ಕ್ಲಾಸ್ 1 ಆಫೀಸರ್ ಏನ್ ತಗೋತಾರ ಪೇಮೆಂಟ್ ಅಷ್ಟು ಕೊಡುವಂತ ಕೆಲಸ ಆಗ್ಯದ. ಅವ್ರಿಗೆ ಎಷ್ಟು ಕೊಟ್ಟರು ಕಡಿಮೆ ನನ್ನ ದೃಷ್ಟಿ ಒಳಗೆ. ಬೇಕಾದ್ರೆ ನಿಮ್ಗೆ ಹೆಚ್ಚು ಕೊಡ್ತೀವಿ, ಯಾರು ಬರೋದ್ರೆ ಅಲ್ಲಿ ಕೊಳಚಿ ತೊಳೆಯಕ್ಕೆ ಬರೀ ಆಹ್ವಾನ ಕೊಡ್ಬೇಕು. ಅವ್ರಿಗೆ ಯಾರೂ ಬರಕ್ಕೆ ತಯಾರಿಲ್ಲ. ಅವ್ರ ಅಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ಅತ್ಯಂತ ನಮ್ಮ ಸಮಾಜದಲ್ಲಿ ಅವರಿಗೆ ಬಹಳ ಗೌರವಯುಕ್ತ ಒಂದು ಸ್ಥಾನ ಇದೆ ಅನ್ನುವಂಥದ್ದನ್ನ ಅವರು ನೆಗ್ಲೆಕ್ಟ್ ಯಾರು ಕೀಳರಿಮೆಯಿಂದ ಯಾರು ಕಾಣಬಾರ್ದು. ಅವರನ್ನು ಗೌರವಯುತವಾಗಿ ನೋಡುವಂತ ಕೆಲಸ ಆಗ್ಬೇಕು. ಈಗ ಮೋದಿ ಅವರು, ಅಟಲ್ಜಿ ಅವರಿದ್ದಾಗ
ಹೆಂಗೆ ನಮ್ಮ ದೇಶದ ಗಡಿ ಕಾಯುವ ಸೈನಿಕರಿಗೆ ಗೌರವ ಕೊಡ್ತಿದ್ರು ಆ ರೀತಿ ಗೌರವವನ್ನು ಪೌರ ಕಾರ್ಮಿಕರಿಗೆ ಕೊಡುವಂಥ ಕೆಲಸ ನಾವು ಮಾಡಿದಾಗ ಮಾತ್ರ ಸಮಾಜ ಇನ್ನಷ್ಟು ಕಂಗೊಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಇದೇ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ನಗರಸಭೆ ಅಧ್ಯಕ್ಷರು ಆದ ಶ್ರೀಮತಿ ವಿದ್ಯಾ ದ್ವಾಡಿ, ಉಪಾಧ್ಯಕ್ಷರು ಆದ ಶ್ರೀಮತಿ ದೀಪಾ ಗಾಡಿವಟರ್, ರಬಕವಿ ಬನಹಟ್ಟಿ ನಗರಸಭೆಯ ಪೌರಾಯುಕ್ತರು ರಮೇಶ್ ಯಾದವ್, ಊರಿನವರ ಆರೋಗ್ಯ ಅಧಿಕಾರಿಗಳು ಆದ ಶೋಭಾ ಹೊಸ್ಮನಿ, ಸದಸ್ಯರು ಆದ ಶ್ರೀಮತಿ ಗೌರಿ ಮೇಳಿ, ಬಾಗೇವಾಡಿ ಪೌರ ಕಾರ್ಮಿಕರು ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.